ಇವತ್ತು ಆಲೂರು ಪಟ್ಟಣ ಪಂಚಾಯತಿಲಿ ನಮ್ಮ ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ಮೈತ್ರಿ ಧರ್ಮ ಅಂತ ನಮ್ಮ ಆರ್ ಅಶೋಕಣ್ಣ ಮತ್ತು ಅಶ್ವಥ್ ನಾರಾಯಣವ್ರನ್ನ ಉಸ್ತುವಾರಿಯಾಗಿ ಹಾಕಿದರು. ಹಾಸನದಲ್ಲಿ 10 ತಿಂಗಳು ಕೊಡ್ತೀನಿ ಅಂತ ಸನ್ಮಾನ್ಯ ನಮ್ಮ ಆರ್ ಅಶೋಕಣ್ಣವರು ಮತ್ತು ಅಶ್ವಥ್ ನಾರಾಯಣವರು ಇದು ರೇವಣ್ಣ ಅವ್ರ ಜೊತೆ ಮಾತುಕತೆ ಆಡಿದರು. ಅವರಿವತ್ತು ಎಲ್ಲ ಬೆಂಗಳೂರಲ್ಲಿ JDS ನಾಯಕರು ಕೂತ್ಕೊಂಡು ಹೇಳ್ತಾರೆ ಪ್ರೀತಮ್ ಗೌಡ್ರ ಹತ್ರ ಶಕ್ತಿ ಇಲ್ಲ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಇವತ್ತು ಆಲೂರು ಪಟ್ಟಣ ಪಂಚಾಯತಿಲಿ ಏನು ಅಂತ ನಮ್ಮ ಪ್ರೀತಮ್ ಗೌಡ್ರು ಅಭಿಮಾನಿಗಳು ಮತ್ತು ಅವರ ಬಳಗ ಮತ್ತು ಮೆಂಬರ್ಗಳಿಗೆ ಏನು ಅಧ್ಯಕ್ಷರು ಉಪಾಧ್ಯಕ್ಷ ಆಗಿದ್ರೆ ಇವತ್ತು ತೋರಿಸಿದ್ದಾರೆ ನಮ್ಮ ಶಕ್ತಿ ಏನು ಪ್ರೀತಮ್ ಗೌಡ್ರದ್ದು ಅನ್ನೋದು ಆಲೂರು ಪಟ್ಟಣ ಪಂಚಾಯತಿಯ ಜನ ತೋರಿಸಿದ್ದಾರೆ. ಇವತ್ತು ಮೆಂಬರ್ಗಳು ಇವತ್ತು ಮೈತ್ರಿ ಪಾಲನೆ ಅಂತ ಹೇಳ್ತಿದ್ದಾರೆ. ಮೊನ್ನೆ ಯಾರೋ ಹೇಳ್ತಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು JDSನವರು ಬೆಂಗಳೂರಲ್ಲಿ ಕೂತ್ಕೊಂಡು. ಏನು ಮೈತ್ರಿ ಪಾಲನೆ ಮಾಡ್ತಿದ್ದಾರೆ? ಪ್ರೀತಮ್ ಗೌಡ್ರ ಕೈಲಿ ಶಕ್ತಿ ಇಲ್ಲ ಅಂತಲ್ಲ, ಪ್ರೀತಮ್ ಗೌಡ್ರ ಶಕ್ತಿ ಇದೆ. ಹಾಸನದ ಈಸಿಯಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷನ ಎರಡೂ ತಗೊಳ್ಳೋ ಅಷ್ಟು ಶಕ್ತಿ ಇತ್ತು. ನಾವು ಪ್ರೀತಮ್ ಗೌಡ್ರು ನಾವೆಲ್ಲ ತಗೊಳ್ಳೋಕ್ಕೆ ಎಲ್ಲ ಅನುಕೂಲಕರವಾದಿತ್ತು. ಪ್ರೀತಮ್ ಗೌಡ್ರೆ ಮನಸ್ಸು ಮಾಡಲಿಲ್ಲ, ಬೇಡಪ್ಪ ಮೈತ್ರಿ ಇದೆ, ಮೈತ್ರಿ ಪರ ಮಾಡೋಣ ನಾವು, ಅವ್ರು 10 ತಿಂಗಳಾದ್ಮೇಲೆ ನನಗೆ ನೆಕ್ಸ್ಟ್ 10 ತಿಂಗಳು ಕೊಡ್ತಾರೆ ಅಂತ ಒತ್ತಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದರು. ಅವ್ರು ಇವತ್ತು ಮೋಸ ಮಾಡಿದ್ದಾರೆ. ಎಲ್ಲಿ ಮೈತ್ರಿ ಪಾಲನೆ ಮಾಡಿದ್ದಾರೆ? ಇವತ್ತು ನಮ್ಮ ಆರ್ ಅಶೋಕಣ್ಣಂಗೆ ಮೋಸ ಮಾಡಿದ್ದಾರೆ. ಇವತ್ತು ಆರ್ ಅಶೋಕಣ್ಣವರು ಅರ್ಥ ಮಾಡ್ಕೋಬೇಕು ನಮ್ಮ ಹಾಸನ ಜಿಲ್ಲೆಯ ರಾಜಕಾರಣವನ್ನು. ಪ್ರೀತಮ್ ಗೌಡ್ರು ಹಾಸನ ಜಿಲ್ಲೆಯಲ್ಲಿ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಅಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಅಭಿಮಾನಿಗಳು ಅಂದ್ರೆ ಕೇಳಬಾರ್ದು. ಇವತ್ತು ಪಟ್ಟಣ ಪಂಚಾಯತಿ, ಆಲೂರು ಪಟ್ಟಣ ಪಂಚಾಯತಿನೇ ಸಾಕ್ಷಿ. ಇವತ್ತು ಆಲೂರು ಪಟ್ಟಣ ಪಂಚಾಯತಿನೇ ಇವತ್ತು ಸಾಕ್ಷಿ. JDSನವ್ರು ತಿಳ್ಕೋಬೇಕು, ಬೆಂಗಳೂರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ. ಹಾಸನ ಬಂದು ಮೈತ್ರಿ ಅನ್ನೋದು ಏನನ್ನ ಪ್ರೀತಮ್ ಗೌಡ್ರ ಹತ್ರ ಕಲಿಬೇಕು. ಪ್ರೀತಮ್ ಗೌಡ್ರ ನೀವು ಪ್ರೀತಮ್ ಗೌಡ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ನಿಮ್ಗೆ ಯಾವುದೂ ಇಲ್ಲ. ಅವ್ರ ಶಕ್ತಿ ಏನನ್ನೋದು ಇಡೀ ಜಿಲ್ಲೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಆದ್ದರಿಂದ ಈಗಲಾದರೂ ನಮ್ಮ ರಾಜ್ಯ ನಾಯಕರು ಮತ್ತು ನಮ್ಮ ರಾಷ್ಟ್ರ ನಾಯಕರು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾನು ಮೈತ್ರಿ ಹಾಸನಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆರ್ ಅಶೋಕಣ್ಣವರಿಗೆ ಭಾಳ ದ್ರೋಹ ಮಾಡಿದ್ದಾರೆ. ಇವತ್ತು ಆರ್ ಅಶೋಕಣ್ಣವ್ರು ಹೇಳಿದ್ರು 10 ತಿಂಗಳು ಅಂತ ಕರೆಸಿ, ರೇವಣ್ಣವ್ರನ್ನು ಕರೆಸಿ ಎಲ್ಲ ಕೂತು 3 ಜನನು ಮಾತಾಡಿದ್ರು. ಅಶ್ವಥ್ ನಾರಾಯಣ ಅವ್ರನ್ನ ದಯಮಾಡಿ ಆರ್ ಅಶೋಕಣ್ಣವರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಸನ ಜಿಲ್ಲೆ ರಾಜಕಾರಣ ಇವತ್ತು ನಿಮಗೆ ದ್ರೋಹ ಮಾಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ನಮ್ಮ ಆಲೂರು ಪಟ್ಟಣ ಪಂಚಾಯತಿಯ BJP ಏನಿದೆ ಇವತ್ತು ಎಲ್ಲ ಪಕ್ಷದವರು ಇದ್ದಾರೆ. ಇವತ್ತು ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ ಇವರೆಲ್ಲ ಬಂದಿರೋದು. ಆದ್ದರಿಂದ ದಯಮಾಡಿ ಈ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರದಂತ ಒಂದು ಶಕ್ತಿ ಇದೆ. ಎಲ್ಲರೂ ಸೇರಿಸಿ ಎಲ್ಲ ಪಕ್ಷದವ್ರೂ ಎಲ್ಲ ಇದು ಮಾಡಿ ಪ್ರೀತಮ್ ಗೌಡ್ರ ಅಭಿಮಾನಿಗಳು ಅವ್ರು ಇವತ್ತೇನಾಗಿದ್ದಾರೆ, ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ. ಆದರೆ ಇವರೆಲ್ಲ ಆಗಿರೋದು ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ, ಅವರ ಅಭಿಮಾನಿಗಳು.